ಇಂಥ ದರಿದ್ರಗಳು ಹಿಂಗೆಲ್ಲ ಮಾತಾಡ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಏನೋ ಅವ್ರಿಗೆ ಮದ ಬಂದ್ಬಿಡುತ್ತೆ ಅನಿಸುತ್ತೆ. ಅದನ್ನು ಮದನ ಇಳಿಸ್ಬೇಕು. ಬಟ್ ನಮ್ಮ ಭಾಷೆ ನಮ್ಮ ಕರ್ನಾಟಕದಲ್ಲಿ ಇರ್ಬೇಕಾದ್ರೆ ಕನ್ನಡ ಮಾತಾಡಿ, ಕನ್ನಡದ ಬಗ್ಗೆ ಮರ್ಯಾದೆ ಇರಲಿ. ಇನ್ನೊಂದೇನಂದರೆ ಅಣ್ಣವರು, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಇರ್ಬೇಕಾರೆ ಇವರೆಲ್ಲ ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ. ಯಶ್ ಅವ್ರು ಮಾತಾಡಿರೋದು ನೋಡಿದ್ದೀರಾ? ಬೇರೆ ಭಾಷೆಗೆ ಹೋದ್ರು ಎಷ್ಟು ಪ್ರಾಂಪ್ಟಾಗಿ, ಎಷ್ಟು ಸಂಸ್ಕೃತಿಯಾಗಿ, ಕರೆಕ್ಟಾಗಿ, ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ. ಎಲ್ಲ ಇಷ್ಟೇನು ಗೊತ್ತಾ, ನಮಗೆ ನಮ್ಮ ಭಾಷೆ ಮೇಲೆ ಮರ್ಯಾದೆ ಇರಬೇಕು, ನಮ್ಮ ಭಾಷೆ ಮೇಲೆ ಗೌರವ ಇರಬೇಕು. ಬೇರೆಯವ್ರು ಬಂದು ಮಾತಾಡ್ತಾರೆ ಅಲ್ಲದೆ ತುಬುಕಂತ ಉಗಿಬೇಕು. ಕನ್ನಡ ಫಿಲಮ್ಗಳೇ ನೋಡೋದು, ಬಟ್ ಕನ್ನಡದಲ್ಲಿ ಡಬ್ ಆಗಿದ್ರೆ ಮಾತ್ರ ನೋಡ್ತೀವಿ ಹೊರತು ತಮಿಳಲ್ಲಿ ಹೋಗಿ ನೋಡಲ್ಲ. ಕನ್ನಡಿಗರ ಬಗ್ಗೆ ಆ ಥರ ಹೇಳಿರೋದು ಕಮಲ್ ಹಾಸನ್ ಸರ್ ಅವರು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಸರ್, ಫಸ್ಟ್ ಆಫ್ ಆಲ್ ತಪ್ಪು ಸರ್ ಹಂಗೆಲ್ಲ ಮಾತಾಡೋದು. ಇಲ್ಲಿ ಬರ್ತಾರೆ, ಪ್ರಮೋಷನ್ಗೋಸ್ಕರ ಬರ್ತಾರೆ, ಒಂದು ಇಲ್ಲೂ ನೀರು ಕುಡಿದಿರ್ತಾರೆ, ಹಳೆ ಫಿಲಮ್ಗಳು ಮಾಡಿದ್ದಾರೆ. ಅದೊಂದು ಸಾಂಗ್ ಜ್ಞಾಪಕ ಇರಬೇಕು, ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ, ಆಚೆಡೆ ಬಂದು ಕನ್ನಡ ಮಾತಾಡಿ ಅಂತ. ಇವಾಗ ಏನು ಮಾಡಿದ್ದಾರೆ? ಭಾಷೆಗೇನು ಯಾವತ್ತಿಗೂ ವಿರುದ್ಧ ಇಲ್ಲ, ಬಟ್ ನಮ್ಮ ವಿರುದ್ಧವಾಗಿ ಯಾಕೆ ಬರ್ತಾರೆ? ನಾವು ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡ್ತೀವಲ್ಲ. ಇಲ್ಲಿ ಬರೋರು ತೆಲುಗುದವ್ರು ಇದ್ದಾರೆ, ಎಲ್ಲ ಭಾಷೆಗರು ಇದ್ದಾರೆ, ಆದರೂ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀವಿ. ಯಾಕಂದರೆ ಅಷ್ಟು ಧಾರಾಳ ನಮ್ಮ ಮನಸ್ಸು. ಇನ್ನೊಂದೇನೆಂದರೆ ಅಣ್ಣವರು, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಇರ್ಬೇಕಾರೆ ಇವರೆಲ್ಲ ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ. ಅವರೆಲ್ಲ ಕನ್ನಡಕ್ಕೋಸ್ಕರ ಗೋಕಾಕ್ ಚಳುವಳಿ ಕೂಡ ಆಗಿದೆ. ಹೌದು, ಅದೆಲ್ಲ ಲೆಜೆಂಡ್ಸ್ ಎಲ್ಲ ಹೋಗಾದ್ಮೇಲೆ ನಮ್ಗೆ ಹೆಂಗನ್ಸುತ್ತೆ ಅಂದರೆ, ಎಷ್ಟು ನಾವು ಒಂಥರ ಬರೀ ಸಾರಿ ಕೇಳೋದು, ಅದಕ್ಕೆ ಓಕೆ ಬಿಟ್ಬಿಡೋದು. ಅದಕ್ಕೆ ಇವಾಗ ಯಾರ್ಯಾರು ಹೋರಾಟಗಾರರು ಮಾಡ್ತಾ ಇರೋ ಕನ್ನಡದ ಮೇಲೆ ಒಳ್ಳೆ ಕೆಲಸ ಮಾಡಬೇಕು. ಎಲ್ಲರೂ ಇದನ್ನು ಒಂಥರ ಅವೇರ್ನೆಸ್ ಆಗಿ ತೊಗೋಬೇಕು ಸರ್. ಇದು ಸುಮ್ಮನೆ ನಾವು ಕೇರ್ಲೆಸ್ ಆಗಿ ಇದ್ಬಿಟ್ರೆ, ಮೊನ್ನೆ ನಾರ್ತ್ ಇಂಡಿಯನ್ಸ್ ಬಂದು ಯಾರೇನೋ ಮಾತಾಡ್ತಾರೆ. ಅಲ್ಲ, ಅನ್ನ ತಿನ್ನೋದು ಇಲ್ಲಿ, ಬಾತ್ರೂಮ್ಗೆ ಹೋಗೋದು ಇಲ್ಲೇನೆ, ನೀರು ಕುಡಿಯೋದು ಇಲ್ಲಿ, ದುಡ್ಡು ಸಂಪಾದನೆ ಮಾಡೋದಿಲ್ಲಿ, ಸಂಸಾರನ ಕರ್ಕೊಂಬರೋದಿಲ್ಲಿ. ಮಾತ್ರ ಇದಕ್ಕೆ ವಿರುದ್ಧವಾಗಿ ಅವ್ರ ಭಾಷೆನೇ ಇಂಪಾರ್ಟೆಂಟ್ ಅಂತ ಮಾತಾಡ್ತಾರೆ. ನಾವು ಅವ್ರ ಭಾಷೆ ಇಂಪಾರ್ಟೆಂಟ್ ಅಂತಲೂ ಹೇಳಲ್ಲ. ಬಟ್ ನಮ್ಮ ಭಾಷೆ ನಮ್ಮ ಕರ್ನಾಟಕದಲ್ಲಿ ಇರ್ಬೇಕಾದ್ರೆ ಕನ್ನಡ ಮಾತಾಡಿ, ಕನ್ನಡದ ಬಗ್ಗೆ ಮರ್ಯಾದೆ ಇರಲಿ. ಯಾವತ್ತಿಗೂ ಕೇರ್ಲೆಸ್ ಮಾಡಬಾರ್ದು. ಯಾಕಂದರೆ ಅನ್ನ ತಿನ್ನೋದು, ಗಾಳಿ ಕುಡಿಯೋದು ಎಲ್ಲ ಇಲ್ಲಿ ದೇವ್ರ ಥರ ನೋಡಬೇಕು. ಇಂಥ ದರಿದ್ರಗಳು ಹಿಂಗೆಲ್ಲ ಮಾತಾಡ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಚೇಂಜಸ್ ಆಗ್ಬೋದಾ? ಆಗ್ಬೇಕು ಸರ್, ಇನ್ನೇನು. ಮತ್ತೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ನಾವು ರೆಸ್ಪೆಕ್ಟ್ ಕೊಡಲ್ಲ ಸರ್. ಯಾಕೆ ಅಂತಂದರೆ ನಮ್ಮಲ್ಲೇ ಕೂಡ ಫಸ್ಟ್ ಡೇ ಬಂತು ಅಂದರೆ ಸೊ ಹೈಯೆಸ್ಟ್ ಕಲೆಕ್ಷನ್ ಇನ್ ಕರ್ನಾಟಕ ಅಂತಲೂ ಬರುತ್ತೆ. ನಮ್ಮಲ್ಲೇ ಜಾಸ್ತಿ ಥಿಯೇಟರ್ಸ್ಗಳು ಓಪನಿಂಗ್ ಕೊಡೋದಿರ್ಬೋದು. ಪ್ರತಿಯೊಂದು ವಿಷಯದಲ್ಲಿ ನೋಡಿದ್ರೆ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಆದರೂ ಕೂಡ ಬ್ಯಾಕ್ ಡೋರ್ ಸಪೋರ್ಟ್. ನಿಮಗೆ ಫಿಲಮ್ ಓಡೋದೇ ಬೆಂಗಳೂರು ಓಡಿದ್ರೆ ಮಾತ್ರನೇ ಅದು ಫಿಲಮ್ಮು. ನೀವು ಎಲ್ಲಿ ಓಡಿದ್ರು ಅದು ಫಿಲಮ್ ಅಲ್ಲ. ಯಾಕಂದರೆ ಇಲ್ಲಿ ಪ್ರೈಸ್ ಪಾಯಿಂಟ್ ತೊಗೊಳ್ಳಿ, ನೀವು ಎಲ್ಲ ಜನ ಬಂದು ನೋಡ್ತಾರೆ, ಇಲ್ಲಿ ಒಬ್ಬರೇ ನೋಡೋಲ್ಲ. ಯಾಕಂದರೆ ಅಕ್ಸೆಪ್ಟ್ ಮಾಡೋದೇ ಎಲ್ಲರೂ, ಅಕ್ಸೆಪ್ಟೆನ್ಸ್ ಇರಬೇಕು ಮೈನು. ಎಲ್ಲ ಫಿಲಮು ಓಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ಕಮಲ್ ಅಂತವರು ಒಂದು ಅಂಥ ಹೆಸರಂತ ಇರ್ಬೇಕಾದ್ರೆ ಬರೀ ಭಾಷೆ ವಿರುದ್ಧ ಇಲ್ಲ ಸಂಸ್ಕೃತಿ ವಿರುದ್ಧ, ಬರೀ ಅದೇನೆ, ಇನ್ನೇನಿದೆ ಅವ್ರ ಹತ್ರ. ಯಾಕೆಂತಂದರೆ ಅವ್ರನ್ನ ರೋಲ್ ಮಾಡಲಕ್ಕೆ ತೊಗೊಂಡು ತುಂಬ ಜನ ಫಾಲೋ ಮಾಡೋರು ಇರ್ತಾರೆ. ಸೊ ಅವರಿಂದ ಕಲಿಯೋರು ಇರ್ತಾರೆ. ಈ ಥರ ಒಂದು ಏನು ಸರ್, ಇವಾಗ ನಾವೇಳೋ ಭಾಷೆಗೂ ಅದು ನಮ್ಮ ಭಾಷೆಗೂ ರೋಲ್ ಮಾಡಲ್ಗಳು ತುಂಬ ಜನ ಇದ್ದಾರೆ. ಯಾಕೆ ಇವಾಗ KGF ತೊಗೊಳ್ಳಿ, ಅದೆಲ್ಲ ಏನು ಸುಮ್ಮನೆನಾ? ಅದು ಯಾವತ್ತಿಗೂ ಯಶ್ ಅವ್ರು ಮಾತಾಡಿರೋದು ನೋಡಿದ್ದೀರಾ? ಬೇರೆ ಭಾಷೆಗೆ ಹೋದ್ರು ಎಷ್ಟು ಪ್ರಾಂಪ್ಟಾಗಿ, ಎಷ್ಟು ಅವರು ಏಜ್ಗೂ ಮೀರಿದ್ದು, ಅದು ಎಷ್ಟು ಸಂಸ್ಕೃತಿಯಾಗಿ, ಕರೆಕ್ಟಾಗಿ, ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ. ಎಲ್ಲ ಯಂಗ್ಸ್ಟರ್ಸು ಇಷ್ಟ ಆಗುತ್ತೆ. ನೀವು ಯಾರನ್ನೇ ತೊಗೊಳ್ಳಿ, ಸುದೀಪ್ ಅವ್ರು ತೊಗೊಳ್ಳಿ, ಯಶ್ ಅವ್ರು ತೊಗೊಳ್ಳಿ, ಅಪ್ಪು ಅವ್ರು ಇರ್ಬೇಕಾದ್ರೆ ತೊಗೊಳ್ಳಿ, ಮತ್ತು ದರ್ಶನ್ ಅವ್ರು ತೊಗೊಳ್ಳಿ, ಎಲ್ಲರೂ ಅಷ್ಟೇ. ಬಟ್ ಯಾಕೆ ನಮಗೆ ವಿರುದ್ಧವಾಗಿ ಮಾತಾಡ್ತಾರೋ? ನಿಜವಾಗ್ಲೂ ಇಲ್ಲಿ ಅನ್ನ ತಿಂದಿರ್ತಾರೆ, ಎಲ್ಲ ಮಾಡಿರ್ತಾರೆ, ದುಡ್ಡು ಸಂಪಾದನೆ ಮಾಡಿರ್ತಾರೆ. ಏನೋ ಅವ್ರಿಗೆ ಮದ ಬಂದ್ಬಿಡುತ್ತೆ ಅನಿಸುತ್ತೆ. ಅದನ್ನು ಮದನ ಇಳಿಸ್ಬೇಕು. ಯಾಕೆಂದರೆ ಕನ್ನಡ ಅಂದ್ರೇ ಹಿಂಗಾಗ್ತಾ ಇದೆ. ಬೇರೆ ಯಾವ ಲ್ಯಾಂಗ್ವೇಜ್, ಐದರ್ ತೆಲುಗು ತೊಗೊಳ್ಳಿ, ತಮಿಳು ತೊಗೊಳ್ಳಿ, ಮಲಯಾಳಂ ತೊಗೊಳ್ಳಿ, ಯಾರು ಆ ಭಾಷೆನ ಹೆಚ್ಚು ಕಮ್ಮಿ ಅನ್ನಂಗೆ ಮಾತಾಡೋರು. ಪ್ರತಿಯೊಂದು ಭಾಷೆನೂ ಅದರದ್ದೇ ಆದ ಈಕ್ವಾಲಿಟಿ ಇದೆ. ಕನ್ನಡ ಹೆಚ್ಚು, ತಮಿಳು ಹೆಚ್ಚು, ಕನ್ನಡ ಕಮ್ಮಿ, ಈ ಥರ ವಿಷಯಗಳು ಏನಕ್ಕೆ ಅಂತ ನನಗೆ ಅರ್ಥ ಆಗಲ್ಲ. ಇಲ್ಲ ಸರ್, ಅದು ಏನು ಗೊತ್ತಾ, ನಾವು ಅಷ್ಟು ಲೀನಿಯನ್ಸ್ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಏನಾದರೂ ಮಾತಾಡ್ಕೊಳ್ಳಿ ಬಿಡ್ರಿ, ಓಲಿ, ಒಂದು ದಿವಸ ಹೇಳ್ತಾರೆ, 2 ದಿವಸ ಹೇಳ್ತಾರೆ, ನಾಳೆ ಮರ್ತು ಬಿಡ್ತಾರೆ. ಇದು ಆಗಬಾರ್ದು ಸರ್. ಅದೇ ನವಂಬರ್ ರಾಜ್ಯೋತ್ಸವ ಇರ್ಬೇಕಾದ್ರೆ ಫುಲ್ಲು ತಿಂಗಳು ಮಾಡ್ತೀವಿ. ಬಟ್ ಈ ಥರ ಮಾತಾಡ್ಬೇಕಾರೆ ನಿಂತ್ಕೋಬೇಕು ಸರ್. ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡೋರು? ಹಿಂಗೆ ಮಾತಾಡ್ಬೇಕು ತಾನೇ? ಏನಕ್ಕೆ ಮಾತಾಡಲ್ಲ? ಬರೀ ಜನ ಮಾತಾಡಬೇಕಾ? ಇದೆಲ್ಲರಿಗೂ ಒಲೈಸುತ್ತೆ. ಇಟ್ ಇವನ್ ಇನ್ಕ್ಲೂಡ್ಸ್ ಎವ್ರಿ ಒನ್. ಎಲ್ಲರೂ ಯಾಕೆ ಕನ್ನಡದವ್ರು ಇದ್ದಾರೋ ಎಲ್ಲರೂ ಮಾತಾಡಬೇಕು. ಆಮೇಲೆ ಅವ್ರ ಭಾಷೆಯವ್ರಿಗೂ ಗೊತ್ತು ಇದು ತಪ್ಪಾಗಿ ಮಾತಾಡಿದ್ದಾರೆ ಅಂತ. ನಾವು ಯಾವ ಥರ ತಮಿಳ್ ಬಗ್ಗೆ ಹಿಂಗೆ ಮಾತಾಡಿದ್ದೀವ? ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇದ್ದರೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ಅಂಥ ಆ್ಯಕ್ಟರು ನಾವು ಯಾವಾಗೂ ಮರ್ಯಾದೆ ಕೊಡ್ತೀವಿ. ನನಗೆ ಇಂಡಿಯನ್ ಫಿಲಮು ನಾವು ತಮಿಳ್ ನೋಡೋಲ್ಲ. ಬಟ್ ನೋಡಿ, ಆ ಒಂದು ಇಂಡಿಯನ್ ಅಂತ ಬರ್ಬೇಕಾದ್ರೆ ನಾವು ಭಾರತದವರು ಅಂತ ಹೋಗಿ ನೋಡಿರೋ ಫಿಲಮ್ಗಳು. ಅವರು ಅಷ್ಟೇ ಇಲ್ಲಿ ಬಂದು ಕನ್ನಡ ಫಿಲಮ್ ಮಾಡಿದ್ದಾರೆ, ಕನ್ನಡದ ಬಗ್ಗೆ ಬಂದಿದ್ದಾರೆ, ಅಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ, ವಿಷ್ಣು ಸರ್ ಬಗ್ಗೆ ಮಾತಾಡಿದ್ದಾರೆ, ಎಲ್ಲರ ಬಗ್ಗೆನೂ ಚೆನ್ನಾಗಿ ಮಾತಾಡಿದ್ದಾರೆ. ಯಾಕೆ ಈ ಥರ ಓವರ್ ಆ್ಯಟಿಟ್ಯೂಡ್? ಏನಕ್ಕೆ? ಏನು ತಲೆ ಮೇಲೆ ಮದ ಬಂದ್ಬಿಡುತ್ತಾ ಮಾತಾಡೋಕ್ಕೆ? ಹಂಗೆಲ್ಲ ಮಾತಾಡಬಾರ್ದು ಸರ್. ದೊಡ್ಡವರಾಗಿ ತಿಳ್ಕೊಬೇಕು ಅವ್ರು ಏನು ಅಂತ.
ವಾರ್ನಿಂಗ್ ಅಲ್ಲ ಸರ್, ಇದು ಏನು ಗೊತ್ತಾ, ಇದು ಅವ್ರಿಗೆ ಅನ್ನಿಸ್ಬೇಕು ಸರ್, ಮನಸ್ಸಲ್ಲಿ ಚುಚ್ಚಬೇಕು ನಾನು ಮಾತಾಡೋದು ತಪ್ಪು ಅಂತ. ಯಾವತ್ತಿಗೂ ಮನುಷ್ಯ ಮಾತಾಡೋದು ಅಕ್ಸೆಪ್ಟ್ ಮಾಡ್ತಾನೋ, ನಾನು ಹೌದು ನಾನು ತಪ್ಪು ಮಾಡಿದ್ದೀನಿ ಅಂದರೆ ಅವನು ಬೆಳಿತಾನೆ. ಇಲ್ಲ ಅಂದರೆ ಇದೇ ಥರ ಕಾಂಟ್ರವರ್ಸಿ ಮಾಡಿಕೊಂಡು ಆ ಫಿಲಮು ಓಡಲ್ಲ. ನನಗೆ ಗೊತ್ತಿದ್ದಂಗೆ ಈ ಥರ ಇತ್ತು ಅಂದರೆ ಇದು ಕನ್ನಡಿಗರದ್ದು ಶಾಪ. ಇದು ಈ ಫಿಲಮ್ ಓಡಬಾರ್ದು, ಇಲ್ಲಿ ಪ್ರತಿಭಟನೆ ಮಾಡಲೇಬೇಕು, ನಾವು ಫಿಲಮ್ ರಿಲೀಸ್ ಮಾಡೋಕ್ಕೂ ಬಿಡಬಾರ್ದು. ಅದು ಅವ್ರ ಬುದ್ಧಿ ಅವ್ರಿಗೆ ಗೊತ್ತಿರೋದೇ, ಅದೇನು ಹೊಸ್ತೇನಲ್ಲ ನಮಗೆ. ಇದು ಅದನ್ನೇ ಹೇಳೋದು, ಸಿಂಪಲ್. ಏನು ಗೊತ್ತಾ ಸರ್, ರಿಲೀಸ್ ಮಾಡೋಕ್ಕೆ ಬಿಡಬಾರ್ದು. ಬರೀ ತಮಿಳ್ನಾಡು ಆಂಧ್ರದಲ್ಲಿ ಓಡಲಿ ಫಿಲಮು, ಇಲ್ಲಿ ಓಡೋಕ್ಕೆ ಬಿಡಬಾರ್ದು. ಯಾರು ನೋಡ್ತಾರೋ ಹೋಗಿ ಅಲ್ಲೋಗಿ ನೋಡಲಿ, ಇಲ್ಲಿ ಒಂದು ಫಿಲಮು ರಿಲೀಸ್ ಮಾಡಬಾರ್ದು. ಈ ಥರ ಇತ್ತು. ಒಂದು ಮೂವಿ ಬೈಕಾಟ್ ಮಾಡಿದ್ವಿ ಕರ್ನಾಟಕದಲ್ಲಿ ಅಂತಂದರೆ ನೆಕ್ಸ್ಟ್ ಬರೋ ಹೀರೋಸ್ಗಳೇ ಆಗಿರ್ಬೋದು, ಸೊ ನೆಕ್ಸ್ಟ್ ಕಲ್ತ್ಕೊಳ್ಳೋಂಥ ತುಂಬ ಜನ ಆಗಿರ್ಬೋದು, ಅವ್ರು ಯಾವುದೇ ವಿಷಯ ಆದರೂ ಕನ್ನಡ ಅಂತ ಬಂದರೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡಬೇಕು. ಸೊ ಆ ಥರದ್ದು ಏನಾದರೂ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆದ್ರೇ ಸೊ ಫರ್ದರು ಆಗೋಂಥ ಎಷ್ಟೋ ಅನಾಹುತಗಳನ್ನ ನಾವು ತಪ್ಪಿಸ್ಬೋದು. ಇಲ್ಲ ಅಂದರೆ ಏಕೆಂದರೆ ರೀಸೆಂಟಾಗಿ ನಾವು ತುಂಬ ನ್ಯೂಸ್ಗಳನ್ನ ನೋಡ್ತಾ ಇದ್ದೀವಿ, ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾರೋ ಒಬ್ಬರು ಬರ್ತಾರೆ SBI ಮ್ಯಾನೇಜರ್ ಅಂತ, ಅವರು ಕನ್ನಡ ಮಾತಾಡಲ್ಲ ಅಂತಾರೆ. ಸೊ ಒಂದು ಸಾರಿ ಕೇಳೋದ್ರಿಂದ ಇಲ್ಲೊಂದು ಸಮಥಿಂಗ್ ಇನ್ನೊಂದು ಕಡೆ ಶಿಫ್ಟ್ ಮಾಡೋದ್ರಿಂದ ಮುಗೀತು, ಇಶ್ಯೂ ಸಾಲ್ವ್ ಆಯ್ತು ಅಲ್ಲಿಗೆ. ಬಟ್ ಅವಾಗೆ ನಾನು ಹೇಳಿದೆ, ಇಲ್ಲಿ ಸಂಪಾದನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದನ್ನು ಮಾತ್ರ ಮರ್ತು ಬಿಡ್ತಾರೆ. ಆ ಮರ್ಯಾದೆ ಒಂದಿಲ್ಲ ನಮ್ಮ ಭಾಷೆಗೆ. ಅವ್ಳು ನೋಡಿದ್ರಲ್ಲ SBI ಮ್ಯಾನೇಜರ್ ಹೆಂಗೆ ಅಂತ, ಅವಾಗ ಮಾತ್ರ ಮುಖ್ಯಮಂತ್ರಿಗಳು ಮಾತಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ದೀರಾ, ಶಿಫ್ಟ್ ಮಾಡಿಸಿದ್ದೀರಾ, ಟ್ರಾನ್ಸ್ಫರ್ ಮಾಡಿಸಿದ್ದೀರಾ ಅಂತ. ಇದಕ್ಕೆ ಮಾತಾಡಲಿ, ಎಲ್ಲದಕ್ಕೂ ಒಂದೇ ಥರ ಮಾತಾಡಬಾರ್ದು ಸರ್, ಎಲ್ಲದಕ್ಕೂ ಒಂದೇ ಥರ ಬ್ಯಾಲೆನ್ಸ್ ಮಾಡಬೇಕು. ಹೌದು, ಅವ್ರು ಮಾತಾಡೋದು ತಪ್ಪು, ಅದನ್ನು ಖಂಡಿಸ್ಬೇಕು ಅಷ್ಟೇ. ಅವ್ರು ನೆಕ್ಸ್ಟು ಒಬ್ಬ ಸೀನಿಯರ್ ಸಿಟಿಸನ್, ಅವರು 70 ವಯಸ್ಸಾಗಿದೆ, ಏನು ತಲೆಯಲ್ಲಿ ಲದ್ದಿಟ್ಕೊಂಡವ್ರ, ಅಷ್ಟು ಗೊತ್ತಾಗಲ್ವಾ ಏನು ಮಾತಾಡಬೇಕು ಅಂತ. ನಮಗೂ ಬೇಜಾರಾಗುತ್ತೆ ಸರ್, ಏನು ನಮ್ಮ ಭಾಷೆನೇ ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡ್ತಾರಲ್ಲ ಅಂತ. ನಮ್ಮ ಹಿಸ್ಟ್ರಿ ನೋಡಿದ್ರೆ, ನಮ್ಮ ಇತಿಹಾಸ ನೋಡಿದ್ರೆ ಹಿಂಗಿದೆ. ಎಲ್ಲೋದ್ರೂ ನಮಗೆ ಅಷ್ಟು ಮರ್ಯಾದೆ ಇದೆ. ನಮ್ಮ ಹಿಸ್ಟಾರಿಕಲ್ ಟೆಂಪಲ್ಸ್ ತೊಗೊಳ್ಳಿ, ಏನೇ ಮಾಡಲಿ, ನಾವು ಒಬ್ಬರ ಬಗ್ಗೆನೂ ಹಿಂಗೆ ಮಾತಾಡೋಲ್ಲ. ಫಸ್ಟ್ ಏನು ಗೊತ್ತಾ, ನಮಗೆ ನಮ್ಮ ಭಾಷೆ ಮೇಲೆ ಮರ್ಯಾದೆ ಇರಬೇಕು, ನಮ್ಮ ಭಾಷೆ ಮೇಲೆ ಗೌರವ ಇರಬೇಕು. ಬೇರೆಯವ್ರು ಬಂದು ಮಾತಾಡ್ತಾರೆ ಅಲ್ಲದೆ ತುಬ್ಬಕ್ಕಂತ ಉಗಿಬೇಕು. ಅಲ್ಲ ಸರ್, ನಮಗೂ ಇಷ್ಟ ಇಲ್ಲ ಹಂಗೆಲ್ಲ ಮಾತಾಡೋದು. ನಮ್ಮ ಭಾಷೆ ಬಗ್ಗೆ ಅವ್ರು ಯಾರು ಸರ್ ಮಾತಾಡೋಕ್ಕೆ? ನಾವು ಅವ್ರವ್ರ ಭಾಷೆ ಬಗ್ಗೆ ಮಾತಾಡ್ತೀವ? ಇದನ್ನು ಖಂಡಿಸ್ಬೇಕು ಸರ್ ನಿಜವಾಗ್ಲೂ. ಏನು ಅವರಿಂದ ನಾವೇನು ಸರ್ ಕಲಿಯೋದು, ನಮ್ಮಿಂದ ಅವ್ರು ಕಲಿಬೇಕಿನ್ನ. ಹೇಳಿಕೆ ಕೊಟ್ಟರೆ ಅದು 100ಕ್ಕೆ 100 ಭಾಗ ತಪ್ಪೇ ಸರ್. ಸರ್ ಏಕೆ ಅಂತ ಅಂದರೆ ಮೊನ್ನೆ ಆಡಿಯೋ ಲಂಚಲ್ಲಿ ನೋಡಿರೋ ಇಡೀ ಕರ್ನಾಟಕದಲ್ಲಿ ನಾನು ಮುಂದೆನೇ ಕುತ್ಕೊಂಡ್ಬಿಟ್ಟು ಮಾತಾಡಿರೋದು. ಬೆಂಗಳೂರಿಗೆ ಅವರು ಇದಕ್ಕೆ ಫಿಲಮ್ ಪ್ರಮೋಷನ್ಗೆ ಬಂದಿದ್ದಾರೆ. ಪ್ರಮೋಷನ್ಗೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಮಗ ಅಲ್ಲೇ ಎದುರುಗ ಕೂತಿದ್ದಾರೆ, ಯಾರ ಮುಂದೆನೇ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಶಿವಣ್ಣನಿಗೂ ಕೇಳಬೇಕು, ನೀವು ಅವ್ರು ಮಾತಾಡಬೇಕಾಗಿತ್ತು. ಅಂದರೆ ಅದು ಕೊನೆಯಲ್ಲಿ ಏನಾಗಿದೆ ಅಂದರೆ ಇವತ್ತು ಬೆಳಗಿನ ನ್ಯೂಸಲ್ಲಿ ಶಿವರಾಜ್ ಕುಮಾರ್ ಸರ್ ಅವರು ಮಾತಾಡಿದ್ದಾರೆ. ಬಟ್ ಏನಂತ ಹೇಳಿದ್ದಾರೆ ಅಂತ ಅಂದರೆ ಅದು ಅವ್ರು ಯಾಕೆ ಆ ಥರ ಮಾತಾಡಿದ್ರೋ ಗೊತ್ತಿಲ್ಲ ನನಗೂ ಕೂಡ ಅಂತ ಹೇಳಿದ್ದಾರೆ. ಅದೇ ಅದ್ರ ಬಗ್ಗೆ ನಾನು ನೋಡಿಲ್ಲ ಸರ್. ಬಟ್ ಅಂದರೆ 100ಕ್ಕೆ 100 ಭಾಗ ಹೇಳ್ತೀನಿ, ಅವ್ರು ಹೇಳಿದ್ರೆ ತಪ್ಪು. ನಮ್ದು 5,000 ಇತಿಹಾಸ ಇದೆ ಕರ್ನಾಟಕದ್ದು. ಅದ್ರ ಬಗ್ಗೆ ಆಲ್ರೆಡಿ ಎಲ್ಲರೂ ಸುರೇಶ್ ಅಬ್ಳಿಕರ್ ಆಗಿರಲಿ, ನಾಗೇಂದ್ರ ಚಂದ್ರಶೇಖರ್ ಆಗಿರಲಿ, ನಾರಾಯಣ್ ಗೌಡ್ರ ಆಗಿರಲಿ, ಮತ್ತು ಎಲ್ಲ ಕೂಡ ಮಾತಾಡಿದ್ದಾರೆ. ಅದು ಅವ್ರು ತಿಳ್ಕೊಂಡು ಮಾತಾಡಬೇಕಾಯ್ತು. ಅವ್ರು ಫಿಲಮ್ ಪ್ರಮೋಷನ್ ಬರಬೇಕಾಯ್ತು, ಫಿಲಮ್ ಬಗ್ಗೆ ಮಾತಾಡೋದು ತಪ್ಪಿಲ್ಲ. ರಾಜ್ಕುಮಾರ್ ಬಗ್ಗೆನೂ ಒಳ್ಳೇದು ಮಾತಾಡಿದ್ದು, ಅದು ತಪ್ಪಿಲ್ಲ. ಬಟ್ ಕನ್ನಡ ಬಗ್ಗೆ ಮಾತಾಡಿದ್ದು ನಿಜವೇ ಖಂಡಿಸ್ತೀವಿ. ಕನ್ನಡಿಗರಾಗಿ ನಾವು ಈ ಮಾತಿನ ಖಂಡಿಸ್ತೀವಿ ನಾವು. ಬಟ್ ಮತ್ತೆ ಇನ್ನೊಂದು ಏನಾಗಿದೆ ಸರ್ ಅಂತಂದರೆ, ಮೊನ್ನೆ ಕೇರಳಗೂ ಕೂಡ ಪ್ರಮೋಷನ್ಗೆ ಅಂತ ಹೋಗಿದ್ದಾಗ, ಅದೇ ಮೂವಿ ಪ್ರಮೋಷನ್ಸ್ಗೆ ಅಂತ ಹೋದಾಗಲೂ ಕೂಡ ಅವರು ಆ ತಪ್ಪನ್ನ ಸಮರ್ಥಿಸ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ನಾನು ಅಲ್ಲಿ ಏನು ಹೇಳಿಲ್ಲ, ಅಲ್ಲೇನು ಆಗಿಲ್ಲ ಅನ್ನೋ ಥರ. ಸರ್ ಇವಾಗ ಫಿಲಮ್ ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲಿ, ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು. ಎಲ್ಲ ಲ್ಯಾಂಗ್ವೇಜ್ ಕರ್ನಾಟಕದಲ್ಲೇ ಜಾಸ್ತಿ ಅವ್ರಿಗೆ ನೋಡಿ ಬರೋದು, ರವಿನ ಬರೋದು ಫಿಲಮ್ಗಳಿಗೆ, ಅವರ ಬೇರೆ ರಾಜ್ಯಗಳಿಗೆ ಕರ್ನಾಟಕದಿಂದನೇ. ಹಾಗಾಗಿ ಅಲ್ಲಿ ತಪ್ಪು ಒಪ್ಕೊಂಡಿದ್ದಾರೆ. ಅಲ್ಲಿ ಒಪ್ಕೊಂಡ ಮೇಲೆ ಇಲ್ಲೂ ಬಂದು ಸ್ಟೇಟ್ಮೆಂಟ್ ಕೊಡಲಿ, ತಪ್ಪು ಅಂತ ಹೇಳಿ ಅವರು. ಯಾಕೆ ಸರ್ ಪ್ರತಿ ಸಲ ಹಿಂಗೆ ಆಗ್ತಾ ಇದೆ? ಏನೋ ಒಂದು ತಪ್ಪು ಮಾತಾಡ್ತಾರೆ. ನಾವುಗಳು ಏನೇ ಕೇಳಿದ್ರು ನಾವು ಸುಮ್ಮನೆ ಇರ್ತೀವಲ್ವಾ, ನಾವೇನೋ ಮಾತಾಡೋದಿಲ್ಲ, ಎಲ್ಲರಿಗೂ ಜಾಗ ಕೊಡ್ತೀವಿ, ಎಲ್ಲರೂ ನಮ್ಮವರೇ ಅಂತೀವಿ. ಆ ಭಾವನೆಗಳು ಅವ್ರಿಗೆ ಬೇಕು, ಅವ್ರಿಗೂ ಬೇಕು ಆ ಥರ. ಯಾಕೆ ಅಂತಂದ್ರೆ ಪ್ರತಿಯೊಂದು ಸಲ ಈ ನಾರ್ತ್ ಈಸ್ಟ್ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜಸ್ ಆಗಿರ್ಬೋದು, ಬೇರೆ ಸಮಥಿಂಗ್ ಆಗಿರ್ಬೋದು, ಐದರ್ ಭಾಷೆಲೇ ಆಗಿರ್ಬೋದು, ಜನದಲ್ಲೇ ಆಗಿರ್ಬೋದು, ಬೆಂಗಳೂರಲ್ಲಿ ಕನ್ನಡಿಗರನ್ನ ಮೊದಲು ಅವಮಾನ ಮಾಡೋದಾಗಿರ್ಬೋದು, ಬೇರೆ ಇನ್ನೊಂದು ಮಾತಾಡ್ತಾರೆ. ನಾವು ತುಂಬಾ ಸಾನೆ ಇದೀವಲ್ವ, ನಾವು ಎಲ್ಲ ಸಹಿಸ್ಕೊಳ್ತೀವಲ್ಲ. ಅಲ್ಲ, ಕೊನೆಯಲ್ಲಿ ಅವರು ಬೇರೆ ತರ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಕೊನೆಯಲ್ಲಿ ತಕ್ಕ ಪಾಠ ನಡೀತಾ ಇದೆ. ಮೋಸ್ಟ್ ಎಲ್ಲ ಬೇರೆ ಕಡೆನೂ FIR ಮಾಡಿದಾರೆ ಅಂತಾನೆ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಆ ಕ್ಷಮೆ ಕೇಳಿಲ್ಲ ಅಂತ ಅಂದ್ರೆ ನಮ್ಮ ಕರ್ನಾಟಕ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ಇದಕ್ಕೆ ಒಂದು ಖಂಡಿತ ಒಂದು ಉತ್ತರ ಕೊಡ್ತೀವಿ. ಅಲ್ಲ ಸರ್, ಏನಾಗಿದೆ ಅಂತಂದ್ರೆ ಏನೋ ಒಂದು ಹೇಳ್ತಾರೆ, ಅದು ತಪ್ಪು ಅಂತ ಹೇಳಿ ಕೊನೆಯಲ್ಲಿ ಸಾರಿ ಅಂತ ಕೇಳ್ತಾರೆ. ಒಂದು ಕ್ಷಮೆ ಕೇಳೋದ್ರಿಂದ ವಿಷಯ ಪಾಠ ಆಗ್ಬೇಕು. ಇದು ಅಂದ್ರೆ ಇದು ಮೊದಲು ಕೇಳಿದ್ರು ಅಂದ್ಬಿಟ್ಟು ನಾವುಗಳು ಸುಮ್ಮನೆ ಕುತ್ಕೊಂಬಾರ್ದು. ಮತ್ತೆ ನಾವು ಬೇರೆಯವ್ರು ಮಾತಾಡ್ತಾರೆ, ಮತ್ತೆ ಸಾರಿ ಕೇಳ್ತಾರೆ. ಆವಾಗ ನಾವೇನಾಗ್ತೀವಿ, ಕನ್ನಡಿಗರು ನಾವು ಮಾತಾಡ್ತೀವಿ, ಅವ್ರು ಸಾರಿ ಕೇಳ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ ಅಂತಾರೆ. ಇದಕ್ಕೆ ನಾವು ತುಂಬ ಉಗ್ರ ಹೋರಾಟ ಮಾಡಲೇಬೇಕು. ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಜನಗಳು ನಾವು ಅಂತೇನೋ ತೋರ್ಸೋದಕ್ಕೆ ಇದು ಅವಕಾಶ ಬಂದಿದೆ. ಆಯ್ತು, ಅದು ಮಾತಾಡಿ ತಪ್ಪು ನಾನು ಖಂಡಿಸ್ತೀನಿ. ಸರ್ ಒಂದು ಎಫೆಕ್ಟ್ ಆದರೆ ಕಲಿಬೋದು ಅನ್ಸುತ್ತಾ? ಸರ್ ಮಾಡ್ಬೇಕು ಸರ್, ರಿಲೀಸ್ ಮಾಡೋಕೆ ಬಿಡಬಾರ್ದು. ಇಲ್ಲಿ ಕನ್ನಡ ಬಗ್ಗೆ ಮಾತಾಡೋದ್ಮೇಲೆ ತಮಿಳು ಫಿಲಮ್ನ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ರಿಲೀಸ್ ಮಾಡೋಕೆ ಬಿಡಬಾರ್ದು.
ಮಾಡ್ತಾರೆ ಸರ್. ಇವಾಗ ತಮಿಳವರನ್ನೇ ಹೇಳಿದ್ದಾರೆ ಎಷ್ಟೋ ಕಡೆ, ಇವಾಗ ಮಾತಾಡಿ ತಪ್ಪು ಅಂತ ತಮಿಳವರೇ ಹೇಳಿದ್ದಾರೆ. ನಾನು ತಮಿಳವನು, ಬಟ್ ನಾನು ಕನ್ನಡಿಗ, ನಮ್ಮ ತಾಯಿ ಮನೆ ಇದು, ನಾನು ಕನ್ನಡ ಸರ್ ಮಾಡ್ತಾರೆ ತಪ್ಪು ಅಂತ ತಮಿಳವ್ರು ಹೇಳಿದ್ದಾರೆ. ಬಟ್ ಆ ಭಾವನೆ ಕರ್ನಾಟಕರು ಬಳಸ್ಕೋಬೇಕು, ತಿಳ್ಕೊಬೇಕು ಅಷ್ಟೇ ಸರ್. ತಮಿಳು ನಾವು ತಮಿಳು ನೋಡೋದಿಲ್ಲ, ನಾವು ಕನ್ನಡ ಫಿಲಮ್ಗಳೇ ನೋಡೋದು. ಬಟ್ ಕನ್ನಡದಲ್ಲಿ ಡಬ್ ಆಗಿದ್ರೆ ಮಾತ್ರ ನೋಡ್ತೀವಿ ಹೊರತು ತಮಿಳಲ್ಲಿ ಹೋಗಿ ನೋಡಲ್ಲ. ಮಾಡಿದ್ದಾರೆ ಸರ್, ನೋಡಿದ್ದೀವಿ. ರಾಜ್ಕುಮಾರ್ ಬಗ್ಗೆ ಹೇಳಿದ್ದಾರೆ, ಕನ್ನಡ ಫಿಲಮಲ್ಲೇ ಬಂದು ಅವ್ರು ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿರೋದು, ಅವರಲ್ಲಿ ಅಲ್ಲೇನ ಆಗಿರೋದು. ನಾವು ಕಮಲ್ ಹಾಸನ್ ಸರ್ದು ಹಳೆ ಮೂವೀಸ್ಗಳು ಒಂದು 2-3 ಮೂವೀಸ್ಗಳು ನೋಡಿದ್ದೀವಿ ಸರ್. ನಾಯಕನ್ ನೋಡಿದ್ದೀವಿ ಕನ್ನಡದಲ್ಲಿ. ಅವರು ಯಾವುದೋ ಬೆಂಕಿಲೆ ಅರಳಿದ ಹೂವು ಅಂತ ಸುವಾಸಿನಿ ಮತ್ತೆ ಹೆಂಗೆ ಇದರೆಲ್ಲ ಮಾಡಿದ್ದಾರೆ. ಮತ್ತೆ ಅವ್ರು ಕನ್ನಡ ಫಿಲಮಲ್ಲೇ ಸ್ಟಾರ್ಟ್ ಮಾಡಿರೋರು, ಕನ್ನಡ ಫಿಲಮಲ್ಲೇ ಅವ್ರು ಇದು ಮಾಡಿರೋದು. ಅವರಲ್ಲಿ ನೋಡಿದ್ದೀವಿ, ತಪ್ಪು ಖಂಡಿಸ್ತೀನಿ ಸರ್.